ಇವಾಗ ನಾವು ಅಗಸೆ ಬೀಜ, ಅಗಸೆ ಫ್ಲ್ಯಾಕ್ಸ್ ಸೀಡ್ ಅಂತಾರೆ ಅದನ್ನು ಇಂಗ್ಲೀಷ್ನಲ್ಲಿ. ಅಗಸೆ ಬೀಜ ಇದು ತುಂಬ ವಿಟಮಿನ್ ಇ ಇರುವಂಥ ಆರೋಗ್ಯಕರವಾಗಿರುವಂಥ ಒಂದು ದಿವ್ಯೌಷಧ ಅಂತಲೇ ಹೇಳ್ಬೋದು. ನಿಮ್ಮ ಟ್ಯಾಬ್ಲೆಟ್ ತೊಗೊಳಕ್ಕಾಗಲ್ಲ, ಇದನ್ನು ಕೂದಲಿಗೂ ಹಚ್ಕೊಳ್ತಾರೆ ಇದರದ್ದು ರಸ. ಇದನ್ನು ತಿನ್ನೋದಾದರೆ ಆ ವಿಟಮಿನ್ ಇ ಸದಾ ಸಿಕ್ಕುತ್ತೆ ನಮಗೆ. ಮತ್ತು ವಿಟಮಿನ್ ಒಮೆಗಾ 3 ಸಹ ನಮಗೆ ಸಿಕ್ಕುತ್ತೆ. ಇದನ್ನು ನಾವು ಹೇಗೆ ಚಟ್ನಿ ಪುಡಿ ಮಾಡಿ ನಾವು ಸ್ಟೋರ್ ಮಾಡಿ ಇಟ್ಕೊಂಡು ದಿನ ಉಪಯೋಗಿಸ್ಕೊಳ್ಬೇಕು ಎಂಬುದಾಗಿ ನಾವು ನೋಡಿಕೊಳ್ಳೋಣ. ಇದು ಅಗಸೆ ಮತ್ತು ಇದಕ್ಕೆ ಬೆಳ್ಳುಳ್ಳಿ, ಇದು ಅಚ್ಚ ಖಾರ ಪುಡಿ, ಉಪ್ಪು ಟೇಸ್ಟಿಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ, ಜೀರಿಗೆ ಮತ್ತು ಹುಣಸೆಹಣ್ಣು. ಇಷ್ಟು ಸಾಮಗ್ರಿಗಳನ್ನು ನಾವು ಹಾಕಿಕೊಂಡು ಇದು ಚಟ್ನಿ ಪುಡಿಯನ್ನು ಇವಾಗ ಮಾಡುವಂಥ ರೀತಿ ನೋಡೋಣ. ಒಂದು ಗ್ಯಾಸ್ ಮೇಲೆ ನಾವು ಇವಾಗ ಇಟ್ಟಿದ್ದೇನೆ ತಪ್ಪಲೆ, ಇದು ಕಾದಿದೆ. ಇವಾಗ ಇದು ಸ್ಲೋದಲ್ಲಿ ಹುರ್ಕೊಳ್ಬೇಕು. ಇದು ಒಂದು ವೀಕಿಗೆ ಆಗುವಷ್ಟು ಮಾತ್ರ ಮಾಡಿ, ಯಾಕಂದರೆ ತುಂಬ ದಿನ ಇಡೋಕ್ಕಾಗಲ್ಲ. ಇದು ಚಟ್ 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 ಅಂತ ಅನ್ಬೇಕು. ಅಲ್ಲಿವರೆಗೂ ನೀವು ಇದನ್ನು ಇದು ಯಾವ ರೀತಿ ನಮ್ಮದು ಸಾಸಿವೆ ಕಾಳು ಹುರಿತೀವಲ್ಲ ಆ ರೀತಿ ಇದು ಚಟ 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 ಅಂತ ಎದ್ದು ಬರುತ್ತೆ. ಗುರಳ್ಳಿ ಸಹ ಅದೇ ರೀತಿ ಬರುತ್ತೆ. ಇವಾಗ ನೋಡಿ ಸಪ್ಪಳ ಬರ್ತಾ ಇರ್ಬೋದು ನಿಮಗೆ. ಮೀಡಿಯಮ್ ಫ್ಲೇಮ್ನಲ್ಲೇ ಮಾಡಿ, ತುಂಬ ಆದರೆ ಅದು ಹುರಿದು ಹೋಗುತ್ತೆ. ಮೀಡಿಯಮ್ ಫ್ಲೇಮ್ನಲ್ಲಿ ಇಟ್ಟಿದ್ದೀನಿ. ಕರ್ಕಲಾಗಬಾರ್ದು. ಸಿಡಿತಾ ಇದೆ. ಇನ್ನು 1 ನಿಮಿಷ ನಾವು ಇದನ್ನು ನೋಡಿ ಫ್ರೈ ಮಾಡೋಣ. ಸಿಡಿತಾ ಇದೆ, ಕಾಣಿಸ್ತಾ ಇದೆಯಲ್ಲ, ಸಿಡಿತಾ ಇದೆ. ಇವಾಗ ನಾವು ಗ್ಯಾಸ್ ಆಫ್ ಮಾಡೋಣ. ತುಂಬ ಕಪ್ಪಾಗೋದು ಬೇಡ, ಇಷ್ಟಾದರೆ ಸಾಕು. ಇದನ್ನು ತಣ್ಣಗೆ ಮಾಡೋಕ್ಕೆ ಬಿಡೋಣ. ತಣ್ಣಗಾದಮೇಲೆ ಎಲ್ಲ ಮಿಕ್ಸಿಗೆ ಹಾಕ್ಕೊಂಡು ಇವನ್ನು ನಾವು ಗ್ರೈಂಡ್ ಮಾಡ್ಕೊಳ್ಳೋಣ. ಇದರಲ್ಲೇ ನಾವು ಸ್ವಲ್ಪ ಹುಣಸೆಹಣ್ಣು ಸಹ ಇಲ್ಲೇ ಹಾಕಿಬಿಡ್ತೀನಿ, ಯಾಕಂದರೆ ಹುಣಸೆಹಣ್ಣು, ಜೀರಿಗೆ, ಬೆಳ್ಳುಳ್ಳಿ ಇದನ್ನು ಸ್ವಲ್ಪ ಬೆಚ್ಚಗಾದರೆ ಸಾಕು. ಬೆಳ್ಳುಳ್ಳಿ ನಮ್ಮ ರಕ್ತ ಸಂಚಾರ ಸರಿ ಮಾಡುತ್ತೆ, ಅದಕ್ಕಾಗಿ ಅದನ್ನು ಉಪಯೋಗಿಸ್ಕೋಬೇಕು. ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ನಮ್ಮ ಕೆಮ್ಮು ಕಫ ಬಂದಿದ್ದರೂ ಸಹ ಅದು ನಮ್ಗೆ ತಡೀತದೆ. ಡೈಜೆಷನ್ಗೆ ಚಲೋ, ಅದಕ್ಕಾಗಿ ಇದನ್ನು ನಾವು ಜೀರಿಗೆ ಡೈಜೆಷನ್ಗೆ ತುಂಬ ಒಳ್ಳೆಯದು, ಆರೋಗ್ಯಕ್ಕೆ ಒಳ್ಳೆಯದು. ಅದನ್ನು ಉಪಯೋಗಿಸ್ಕೋಬೇಕು. ನಮ್ಮ ರೆಗ್ಯುಲರಾಗಿ ಇಂಡಿಯನ್ ಫುಡ್ನಲ್ಲಿ ನಾವು ಜೀರಿಗೆಯನ್ನು ಬೆಳ್ಳುಳ್ಳಿಯನ್ನು ನಾವು ತುಂಬ ಉಪಯೋಗಿಸ್ತೀವಿ ಆರೋಗ್ಯವಾಗಿರುವುದಕ್ಕಾಗಿ. ಅದನ್ನು ಈ ರೀತಿಯಾಗಿ ಬೆಚ್ಚಗೆ ಮಾಡಿಕೊಂಡು ನಾವು ಗ್ರೈಂಡ್ ಮಾಡ್ಕೊಳ್ಳೋಣ. ಇದು ಬಿಸಿ ಇದೆ, ಅದಕ್ಕಾಗಿ ಅದು ಹಾಗೆ ನಾನು ಬಿಟ್ಟಿದ್ದೀನಿ. ಬಿಸಿದಲ್ಲೇ ಅದು ಬೆಂದು ಹೋಗುತ್ತೆ ನೋಡಿ. ಫ್ರೈ ಪ್ಯಾನ್ ಬಿಸಿ ಇದೆ. ಇವಾಗ ತಣ್ಣಗಾದ ಮೇಲೆ ಅದನ್ನು ಗ್ರೈಂಡ್ ಮಾಡ್ಕೊಂಡು ಬರೋಣ. ತುಂಬ ಈಸಿಯಾಗಿರುವಂಥ ಕಡಿಮೆ ಪದಾರ್ಥಗಳನ್ನು ಉಪಯೋಗಿಸಿ ರುಚಿಕಟ್ಟಾಗಿರುವಂಥ ಆರೋಗ್ಯಕರವಾಗಿರುವಂಥ ಈ ಚಟ್ನಿ ಪುಡಿಯನ್ನು ನೀವು ಮಾಡಿರಿ. ಒಮೆಗಾ 3 ನಿಮಗೆ ತುಂಬ ಮನೆಯಲ್ಲೇ ಸಿಕ್ಕುತ್ತೆ. ಅಗಸೆ ಬೀಜ ತುಂಬ ಒಳ್ಳೆಯದು, ಅದರಿಂದ ನೀವು ಸಹ ಇದನ್ನು ಉಪಯೋಗಿಸ್ಕೊಳ್ರಿ. ಅದೇ ರೀತಿಯಾಗಿ ನೀವು ಬೇಕಾಗಿರುವಂಥ ಚಟ್ನಿ ಪುಡಿಯನ್ನು ಉಪಯೋಗಿಸುವಾಗ ನೀವು ಇದನ್ನು ಮೊಸರಿನಲ್ಲಿ ತಿನ್ನುವುದಾದರೆ ತುಂಬ ಆರೋಗ್ಯವಾಗಿ ನೀವು ಅದನ್ನು ಟೇಸ್ಟಿಯಾಗಿ ನೀವು ತಿನ್ಕೊಳ್ಬೋದು. ಇದನ್ನು ಚಟ್ನಿ ಪುಡಿಯ ಜೊತೆಗೆ ನೀವು ಮೊಸರು ಹಾಕ್ಕೊಂಡು ಇದನ್ನು ನಾವು ತಿನ್ನಬೇಕಾಗ್ತದೆ. ಮೊಸರಿನಲ್ಲಿರುವಂಥ ಕ್ಯಾಲ್ಶಿಯಮ್ಮು, ಮೊಸರಿನಲ್ಲಿರುವಂಥ ನಮಗೆ ಬೇಕಾಗಿರುವಂಥ ಲ್ಯಾಕ್ಟೋಸ್ ಸಹ ಇದರಲ್ಲಿ ನಮಗೆ ಸಿಗ್ತದೆ. ಅದು ಮತ್ತು ಇದು ಕಾಂಬಿನೇಷನ್ ತುಂಬ ಒಳ್ಳೆಯದು. ಇದಿಲ್ಲದಿದ್ದರೆ ನೀವೇನು ಮಾಡ್ಬೋದು, ಸುಮ್ಮನೆ ಇದನ್ನು ಫ್ರೈ ಮಾಡ್ಕೊಳ್ಳೋಕ್ಕಾಗಲ್ಲ ಅಂದರೆ ನೀವು 21 ಡೇಸ್ ನೀವು ಬರೀ ಫ್ರೈ ಮಾಡಲಾರ್ದೇ
ಹಸಿ ಅಗಸೆನ ಒಂದು ಟೂ ಟೀ ಸ್ಪೂನ್ ತೊಗೊಂಡು ನೀವು ಗ್ರೈಂಡ್ ಮಾಡಿಕೊಂಡು ಅದರಲ್ಲಿ ಮೊಸರು ಅಥವಾ ಮಜ್ಜಿಗೆ ಹಾಕ್ಕೊಂಡು ಮಜ್ಜಿಗೆ ಥರ ಮಾಡಿಕೊಂಡು ನೀವು ಅದಕ್ಕೆ ಅಲ್ಲ ಬೆಳ್ಳುಳ್ಳಿ ಹಾಕಿ ಅದನ್ನು ನೆಕ್ಸ್ಟು ಅದಕ್ಕೆ ಕೊತ್ತಂಬರಿ ಸಹ ನೀವು ಸೇಕರಿಸಿ ಮಾಡಿ ನೀವು ಆ ಮಜ್ಜಿಗೆ ಸಹ ದಿನ ಬೆಳಿಗ್ಗೆ ಖಾಲಿ ಹೊಟ್ಟೆಯಲ್ಲಿ ಕುಡಿಯೋದಾದರೆ ನಿಮ್ಮ ಆರೋಗ್ಯ ತುಂಬ ಇಂಪ್ರೂವ್ ಆಗುತ್ತೆ. ನೀವು ಸಹ ಇದನ್ನು ಟ್ರೈ ಮಾಡಿ ನೋಡಿರಿ. ಅದರಿಂದ ಎಷ್ಟೋ ಆರೋಗ್ಯಕರವಾಗಿರುವಂಥ ಶಕ್ತಿಯುತವಾಗಿರುವಂಥ ನಿಮಗೆ ವಿಟಮಿನ್ಸು ಮತ್ತು ನಿಮಗೆ ಇದು ಒಮೆಗಾ 3, 6 ಮತ್ತು ಈ ಬೆಳ್ಳುಳ್ಳಿ ಜಿಂಜರ್ಲಿಂದ ಮತ್ತು ಕೆಲವೊಂದು ಕೊತ್ತಂಬರಿ ಅನ್ನೋಕ್ಕಿಂತ ನಾವು ಸಿಲಂತ್ರೋ ಅಥವಾ ಬೇರೆ ಯಾವುದಾದ್ರೂ ಉಪಯೋಗಿಸ್ಕೊಂಡು ಪುದೀನೂ ಸಹ ನೀವು ಉಪಯೋಗಿಸ್ಕೊಂಡು ಅದನ್ನು ನೀವು ಅದನ್ನು ಕುಡಿಯೋದಾದರೆ ನಿಮ್ಮದು ಆರೋಗ್ಯ ತುಂಬ ಸುಧಾರಿಸ್ತಿದೆ. ನೀವು ಅದನ್ನು ಟ್ರೈ ಮಾಡಿ ನೋಡಿ. ಬೆಳಗ್ಗೆ ಖಾಲಿ ಹೊಟ್ಟೆಯಲ್ಲಿ 2 ಟೀ ಸ್ಪೂನು ಫ್ರೈ ಮಾಡಲಾರ್ದಂಥ ಅಗಸೆ ಬೀಜ ತೊಗೋಬೇಕು, ಫ್ಲ್ಯಾಕ್ಸ್ ಸೀಡು. ಅದಕ್ಕೆ ನೀವು ಮಿಕ್ಸಿಗೆ ಹಾಕಬೇಕಾದ್ರೆ ಮಜ್ಜಿಗೆ ಅಥವಾ ಮೊಸರು ಹಾಕ್ಕೊಂಡು ನೀವು ಅಲ್ಲ ಬೆಳ್ಳುಳ್ಳಿನೂ ಸಹ ಹಾಕ್ಕೊಳ್ಳಿ. ನಂತರ ಅದಕ್ಕೆ ಸಿಲಾಂತ್ರೋ ಅಥವಾ ಕೊತ್ತಂಬರಿ ಸೊಪ್ಪನ್ನು ಚಿಕ್ಕದಾಗಿ ಹೆಚ್ಚಿ ಅದರ ಮೇಲೆ ಹಾಕ್ಕೊಂಡು ನೀವು ಕುಡೀರಿ. ಅದು ಬೆಳಿಗ್ಗೆ ಅದು ಆರೋಗ್ಯವನ್ನು ತುಂಬ ಸುಧಾರಿಸ್ತದೆ. ಈಗ ಫ್ಲ್ಯಾಕ್ಸ್ ಸೀಡನ್ನು ಫ್ರೈ ಮಾಡಿಕೊಂಡಿದ್ದು ತಣ್ಣಗಾಗಿದೆ. ಇವಾಗ ಇದರಲ್ಲಿ ನಾನು ಖಾರ, ಉಪ್ಪು ಮತ್ತು ಫ್ರೈ ಮಾಡ್ಕೊಂಡಿರುವಂಥ ಸಾಮಗ್ರಿಗಳನ್ನ ಹಾಕ್ಕೊಂಡು ಚಟಾಪಟ ಫಾಸ್ಟಾಗಿ ಇಮಿಡಿಯೇಟ್ಲಿ ಒಂದು 5 ನಿಮಿಷದಲ್ಲಿ ನೀವು ಚಟ್ನಿ ಪುಡಿ ಎಮರ್ಜೆನ್ಸಿ ಮಾಡಬೇಕಾದ್ರೆ ಇದೇ ರೀತಿ ಇನ್ಸ್ಟೆಂಟಾಗಿ ಮಾಡುವಂಥ ಚಟ್ನಿ ಪುಡಿ ಇದಾಗಿದೆ. ಇದು ತುಂಬ ಆರೋಗ್ಯಕ್ಕಾಗಿ ಒಳ್ಳೆಯದಿರುವುದರಿಂದ ಇದನ್ನು ಮಾಡಿಕೊಂಡು ನೀವು ಸ್ಟೋರ್ ಮಾಡಿ ಇಟ್ಕೊಳ್ಳಿ. ಮತ್ತು ನೀವು ಯಾವಾಗ ಬೇಕಾದರೂ ಇದನ್ನು ನೀವು ಮೊಸರು ಹಾಕ್ಕೊಂಡು ತಿನ್ಬೋದು. ನಾನು ಈ ಸ್ಟೋರ್ ಮಾಡೋಕ್ಕೆ ಒಂದು ಬಾಟ್ಲ್ ಇಟ್ಕೊಂಡಿದ್ದೀನಿ. ನೀವು ಸಹ ಈ ರೀತಿಯಾಗಿ ಡ್ರೈ ಸ್ಟೋರ್ ಮಾಡೋಕ್ಕೆ ಒಂದು ಬಾಟ್ಲ್ನಲ್ಲಿ ಇಟ್ಕೊಂಡು ನೀವು ಅದನ್ನು ಉಪಯೋಗಿಸ್ಕೋಬೋದು. ನಾನು ಇವಾಗ ಹೋಗಿ ಇದನ್ನು ಗ್ರೈಂಡ್ ಮಾಡ್ಕೊಂಡು ಬಂದು ತೋರಿಸ್ತೀನಿ. ನೋಡಿ, ಗ್ರೈಂಡ್ ಮಾಡ್ಕೊಂಡು ಬಂದಿದ್ದೀನಿ. ಮಿಕ್ಸ್ ತುಂಬ ಚೆನ್ನಾಗಿ ಪೌಡ್ರ್ ಆಗಿದೆ. ಅದರೇನು ಪೇಸ್ಟ್ ಗತಿ ಆಗಲಿಲ್ಲ, ಎಲ್ಲೂ ಅಂಟಿಲ್ಲ. ಚೆನ್ನಾಗಿರುವಂಥದ್ದು ಒಂದು ಫ್ಲ್ಯಾಕ್ಸ್ ಸೀಡಿನ ಚಟ್ನಿ ರುಚಿಯಾಗಿರುವಂಥದ್ದು ಆಗಿದೆ. ನೀವು ಇದನ್ನು ಉಪಯೋಗಿಸ್ಕೊಂಡು ತಿಂದು ನೋಡಿ ಕಮೆಂಟ್ ಮಾಡಿರಿ. ಮತ್ತು ಇನ್ನೊಂದು ಟಿಪ್ ಏನು ಅಂತಂದರೆ ಈ ಅಗಸೆಯನ್ನು ನಾವು ಕರಂಡಿ ಎಂಬುದಾಗಿ ನಾವು ನಾರ್ತ್ ಕರ್ನಾಟಕದಲ್ಲಿ ಮಾಡ್ತೀವಿ. ಒಂದು ಉಪ್ಪಿನಕಾಯಿ ಗತಿ ವೆಜಿಟೇಬಲ್ಸ್ ಹಾಕಿ ಅದರಲ್ಲಿ ಸಹ ನಾವು ಈ ಕರಂಡಿ 8 ದಿನದವರೆಗೂ ನಾವು ಆ ಉಪ್ಪಿನಕಾಯಿಯನ್ನು ಇಟ್ಕೋಬೋದು. ಆ ರೀತಿಯಾಗಿ ಒಂದು ಗಡಿಗೆಯಲ್ಲಿ ಸಹ ಮಾಡ್ಬೋದು, ಒಂದು ಬಾಟಲ್ದಲ್ಲಿ ಸಹ ನಾವು ಮಾಡಿಕೊಂಡು ಅದನ್ನು ನಾವು ಶೇಖರಣೆ ಮಾಡಿ ಇಡುವುದಾದರೆ ಅದು ತುಂಬ ಚೆನ್ನಾಗಿ ಟೇಸ್ಟಿಯಾಗಿರುವಂಥ ಒಂದು ಕರಂಡಿ ಅಥವಾ ಒಂದು ವೆಜಿಟೇಬಲ್ ಪಿಕಲ್ ಸಹ ನಿಮಗೆ ಸಿಗುತ್ತೆ. ಅದಕ್ಕೆ ನಾವು ಮೇನ್ ಇಂಗ್ರೀಡಿಯೆಂಟ್ ಅಂದರೆ ಇದು ಅಗಸೆ. ಯಾಕಂದರೆ ಅದರಲ್ಲಿ ಹಾಕುವುದಾದರೆ ಅದು ಹುಳಿ ಬಿಡುತ್ತೆ, ಅದು ತುಂಬ ಚೆನ್ನಾಗಿ ಆಗ್ತದೆ. ನಾನು ನೆಕ್ಸ್ಟ್ ಟೈಮ್ ಒಂದು ವೇಳೆ ನಾವು ಮಾಡೋದಾದರೆ ಅದನ್ನು ನಿಮಗೆ ಕರಂಡಿ ಯಾವ ರೀತಿ ಮಾಡಬೇಕು ಅಂಥೇಳಿ ನಾನು ನಿಮಗೆ ತೋರಿಸ್ಕೊಡ್ತೀನಿ. ಇವಾಗ ಇದು ಚಟ್ನಿ ಆಗಿದೆ. ನಾನು ಅದನ್ನು ಸ್ಟೋರ್ ಮಾಡ್ತೀನಿ. ಸ್ಟೋರ್ ಮಾಡಿ ಅದನ್ನು ನಾನು ಟೈಟಾಗಿ ಲಿಡ್ ಹಾಕಿ ಇಡ್ತೀನಿ. ನೀವು ಸಹ ಏರ್ ಟೈಟ್ ಮಾಡಿ ಅದನ್ನು ಸ್ಟೋರ್ ಮಾಡಿ ಇಟ್ಕೊಂಡು ನಿಮಗೆ ದಿನಾಲು ಚಟ್ನಿ ಉಪಯೋಗಿಸ್ಬೇಕಾದ್ರೆ ಇದನ್ನು ಉಪಯೋಗಿಸ್ಕೊರಿ. ಒಮೆಗಾ 3 ಮತ್ತು ವೈಟಮಿನ್ಸ್ ಎಲ್ಲ ಇದೆ ಇದರಲ್ಲಿ. ಆದ್ದರಿಂದ ಇದನ್ನು ಉಪಯೋಗಿಸ್ಕೊಂಡು ಆರೋಗ್ಯವಾಗಿರಿ ಎಂಬುದಾಗಿ ನನ್ನ ಒಂದು ಕಳಕಳಿಯ ವಿನಂತಿ. ಮತ್ತು ಇದನ್ನು ನಾನು ಮಾಡಿದ್ದಕ್ಕಾಗಿ ನನ್ನ ಅಪ್ರಿಷಿಯೇಟ್ ಮಾಡಿರಿ, ವ್ಯೂ ಮಾಡಿರಿ, ಲೈಕ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ, ಫ್ರೆಂಡ್ಸ್ಗೆಲ್ಲರಿಗೂ ಹೇಳಿರಿ ಈ ರೀತಿಯಾಗಿ ಮಾಡ್ತಾಯಿದ್ದಾರೆ ಎಂಬುದಾಗಿ ದಯಮಾಡಿ. ಥ್ಯಾಂಕ್ ಯು.